ನಾನೇ ಗೌಡ ಆಗ್ಬೇಕು, ಈ ಸುತ್ತಿನಳ್ಳಿ ಎಲ್ಲ ನಾನೇ ಆಳ್ಬೇಕು ಅಂಥದ್ದು ಕೊಡುವತ್ತೀವಿ ನಾವು. ಅತೀವಿಲ್ಲ, ನಾವು ಸ್ವಾರ್ಥಿಗಳ್ರಿ, ನಾವು ಸ್ವಾರ್ಥಿಗಳ ನಿಸ್ವಾರ್ಥಿಗಳಲ್ಲ ನಾವು. ಒಬ್ಬವ ಪರಮಾತ್ಮನ ಕುರಿತು ತಪ ಮಾಡ್ದಂತ ಪರಮಾತ್ಮ ಬಂದಂತ. ಅವಾಗ ಕೇಳ್ದೆ ಇವನಿಗೆ, ಯಾಕೋ ನನಗೆ ಯಾಕೆ ಕರೀಲಕತ್ತಿ, ಯಾನ್ ಬೇಕಾಯ್ತು ನಿನಗೆ ಅಂದ ಪರಮಾತ್ಮ. ಅವಾಗ ಈ ಗಿರೇಕತ್ತು, ಮಾರಾಯ ನಿನ್ನ ಸಂಬಂಧ ಹಗಲು ರಾತ್ರಿ ಕಾಯ್ಲಕತ್ತೀನಿ, ಈಗರ ಹೋಯ್ತನು ನಿನಗಂದಿವ. ಯಾವಾಗ ಯಾಕಲಕ್ಕೆ ಒಟ್ಟು ಬಂದೀನಿ, ಏನು ಬೇಕಾಯ್ತು ಕೇಳಂದ. ಅವಾಗ ಇವ ಅಂದ, ಯಾನು ಕುಣ ಬಿದ್ದೀನಿ ಅಂದ. ನೀ ಯಾನು ಬೇಡ್ತಿ ಅದನ್ನೇ ಕೊಡ್ತೀನಿ ಅಂದ. ಅವಾಗ ಪರಮಾತ್ಮ ಅಂದ, ತಥಾಸ್ತು ನಿನಗೆ ಒಳ್ಳೇದಾಗಲಿ ಅಂದ. ಯಾನು ಬೇಡ್ತಿ ಅಂದ. ಯಾನಿಲ್ಲ, ನಾ ಎಲ್ಲಿ ಕೈ ಹಾಕ್ತೀನಲ್ಲ ಅಲ್ಲಿ ಬಂಗಾರ ಚಿಣಿನೇ ಹೊಂಡ್ಬೇಕು ಅಂತ ಆಶೀರ್ವಾದ ಮಾಡಂದ, ಅಂಥ ಆಶೀರ್ವಾದ ಮಾಡಂದ. ಜಗದ ಒಡೆಯ ಅವ ಅನುಕಂಪ ಮಾಡ್ದ. ಆಗಲಿ ತಗೋ, ನಿನ್ನ ಇಚ್ಛಾನೇ ಹಂಗದ ಅಂದ್ರೆ ನಾರಿ ಏನು ಮಾಡ, ಒಳ್ಳೇದಾಗಲಿ ತಗೋ ಅಂತೇಳಿ ಆಶೀರ್ವಾದ ಮಾಡ್ದ. ಈ ಗಿರೇಕಿ ಮನೆಗೆ ಹೋಯ್ತು. ಮನ್ಯಾಗ ಹೋಗಿ ಅವ ಎಲ್ಲಿ ಕೈ ಹಾಕ್ತಾನ ಅಲ್ಲಿ ಬಂಗಾರ ಚಿಣಿನೇ ಬರ್ಲಕತ್ತು. ಹೋಗಿ ಒಂದು ಡೆಬ್ಬ್ಯಾಗ ಕೈ ಹಾಕದ. ಡೆಬ್ಬ್ಯಾಗ ಕೈ ಹಾಕದ್ರೊಳಗಾಗಿ ಬಂಗಾರ ಚಿಣಿ ಬರ್ಲಕತ್ತು. ಬಂಗಾರ ಮ್ಯಾಲ ವ್ಯಾಮೋ ಭಾಳ ಕೂತಿತ್ತು. ಹಂಗ ಕೈ ಹಾಕವ ತೆಗ್ಯಾವ, ಕೈ ಹಾಕವ ತೆಗ್ಯಾವ. ಒಂದು ರಾತ್ರಿ ಹೋಯ್ತು, ಒಂದು ಹಗಲು ಹೋಯ್ತು, ಮತ್ತೊಂದು ರಾತ್ರಿ ಹೋಯ್ತು, ಮತ್ತೊಂದು ಹಗಲು ಹೋಯ್ತು, ಮತ್ತೊಂದು ರಾತ್ರಿ ಹೋಯ್ತು, ಮತ್ತೊಂದು ಹಗಲು ಹೋಯ್ತು. 3 ರಾತ್ರಿ 3 ಹಗಲು ಹೋಯ್ತು. ಊಟಿಲ್ಲ, ನೀರಿಲ್ಲ, ಸುಮ್ಮ ಕೈ ಹಾಕ್ತಿದ್ದ ತೆಗೆದು ಹೋಗಿತಿದ್ದ, ಕೈ ಹಾಕ್ತಿದ್ದ ತೆಗೆದು ಹೋಗಿತಿದ್ದ. ಮನಿ ಎಲ್ಲ ಬಂಗಾರ ಚಿಣಿನೇ ಬಿದ್ದು ಬಿಡುತ್ತು. ಅನ್ನಿಲ್ಲ, ನೀರಿಲ್ಲ, ನಾ ಉಂಡಿನ ಅನ್ನೋ ಪರ್ವಿಲ್ಲ, ನಾನು ನೀರಡಿಕೆ ಆಗ್ಯದ ಅನ್ನೋದು ಪರ್ವಿಲ್ಲ. ಯಾನ 2 ದಿವಸ ಮುಗಿದು 3ನೇ ದಿವಸ ಮುಗಿತಿತ್ತು. ಇದು ಅನ್ನ ನೀರಿಲ್ಲಾರ ಬಟ್ಟಿಗೆ ಇದರ ಹೆಣ ನ್ಯಾಲಿ ಕಚ್ ನೆಗದ ಅಲ್ಲೇ ಬೆತ್ತು, ಇದರ ಹೆಣನೇ ಬೆತ್ತು. ಅವಾಗ ಆಜು ಬಾಜು ಓಣ್ಯಾನವ್ರು ಅಂದರು, ಯಾನೋ ಮಗ 3 ದಿವಸ ಆಯ್ತು ಒಳಗೆ ಬಾಗಿಲು ಹಾಯ್ಕೊಂಡು ಏನಾರೇ ಮಾಡ್ತಾನೆ ನೋಡು ನಡಿಯತ್ತೇಳಿ ಇವು ಓಣ್ಯಾನ ಒಂದು 4 ಗಿರಾಕಿಗಳು ಇವು ಹಾದು ಹೋಗಿ ಬಾಗಿಲು ತೆರೆದು ನೋಡ್ತಾರ. ಮನೆ ತುಂಬ ಬಂಗಾರ ಚಿಣಿನೇ ಬಿದ್ದದ. ಅವಾಗ ಇವು ಬಂಗಾರ ಚಿಣಿ ನೋಡಿ ಇವಕ್ಕೆ ಸಮಾಧಾನ ಆಗಲಿಲ್ಲ. ಇವು ಅತ್ತವ, ಯಪ್ಪ ಕಿದು ನೋಡ್ರು ದಗದಂದು, ಇವು ಮನೆ ತುಂಬ ಬಂಗಾರ ಚಿಣಿ ಬಿದ್ದದ, ನಾವು ಒಯ್ಯ ಮತ್ತು ಇವಕ್ಕೂ ಆಸೆ ಹೊಡ್ತು. ಅವಾಗ ಬಂಗಾರ ಹೇಳ್ತಂಥದ್ದು, ತಮ್ಮ ವೈರಿ ಬ್ಯಾಡ ಅನ್ನಂಗಿಲ್ಲ, ಏನೋ ವೈರಿ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಅವ ಹ್ಯಾಂಗೆ ನ್ಯಾಲಿ ಕಚ್ಚಿ ನೆಗದು ಬಿದ್ದಾನ ಅದನ್ನು ವಿಚಾರ ಮಾಡಿ ವೈರಿ ಎತ್ತದ. ವೈರಿ ಬ್ಯಾಡ ಅನ್ನಂಗಿಲ್ಲ, ಖರೆ ಅವ ಹ್ಯಾಂಗೆ ಬಿದ್ದಾನ ಅದನ್ನು ವಿಚಾರ ಮಾಡಿ ವೈರಿ ಎತ್ತತ್ತ. ಅವಾಗ ಇವ್ರು ಬಿಟ್ಟು ಓಡೋಕೆ ಚಾಲು ಮಾಡಿದ್ರಂತ. ಯಾನು ಬೇಡಬೇಕು ಭಗವಂತಗ, ಅದು ಮನುಷ್ಯನಲ್ಲಿ ಅರಿವಿರಬೇಕು. ನಾವು ಬೇಡಿದ್ದು ಈ ಭೂಮಿ ಮ್ಯಾಲ ಸೂರ್ಯ ಚಂದ್ರ ನೆಲಗಂಗೆ ಹರಿವರೆಗೆ ಸಹಿತ ಅದನ್ನು ಕೂನ ಉಳಿಬೇಕು, ಅಂಥದ್ದು ಬೇಡಬೇಕು. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಬೇಡುವುದಲ್ಲ. ತಾಯಿ ಪಾರ್ವತಿಯ ಮಾತಿಗಾಗಿ ತಾಯಿ ಪಾರ್ವತಿ ಮಗನ ಜೋಡಿ ಷರತ್ತು ಹಾಕಿದ್ರೆ ಆ ಷರತ್ತಿನಲ್ಲಿ ಹಗಲ ಅನ್ನರ್ದೆ ರಾತ್ರಿ ಅನ್ನಲದೆ, ಮಳಿ ಚಳಿ ಬ್ಯಾಸಿಗೆ ಬಿಸಿಲ ಯಾವಾದಕ್ಕನ ಹೆದರದೆ ಅಮ್ಮೋಗ ಸಿದ್ಧ ಗುರು ಸೇವಾ ಮಾಡ್ಲಕ್ಕ ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟದ ಶೀತಾಳವನ್ನು ತುಂಬಿಕೊಂಡು ಬಂದು ಗುರು ಸೇವಾ ಮಾಡದ. ತಾಯಿ ಪಾರ್ವತಿ ಯಾತಾಳ ಕಳಿಸಿದಳು, ಭೂತಾಳ ಕಳಿಸಿದಳು, ಮದ್ದಾನಿಯಾಗಿ ಕಳಿಸಿದಳು, ಬಾಳಕಾವತಿಯಾಗಿ ಕಳಿಸಿದಳು. ಅದರ ಒಳಗಿಂದ ಅಮ್ಮೋಗ ಸಿದ್ಧ ಪಾಸಾಗಿ ಗುರು ಸೇವಾ ತಿಕ್ಕಿ ತೀಡಿ ಮಾಡಿದಾಗ ತಾಯಿ ಪಾರ್ವತಿ ಕಾಡು ತಾಯಿ ಒಡಲೋಳು ಅಮ್ಮೋಗ ಸಿದ್ಧ ಗೆದ್ದ. ಅವಾಗ ತಾಯಿ ಅತ್ತಾಳ, ಇಂಥ ಮಗ ಬಹುತೇಕ ಜನ್ಮ ಜನ್ಮಾಂತರ ನಾವು ಪುಣ್ಯ ಮಾಡೀವಿ ಅನ್ನತ್ತ ಹಿಂಗೆ ಅನಿಸ್ತು. ಆವಾಗ ಮಗ ಅಮ್ಮೋಗ ಸಿದ್ಧ ಕರಿತಾಳೆಪ್ಪ, ಮಗ ನಿನ್ನ ಭಕ್ತಿ ಹಣ್ಣು ಐತಲ್ಲೋ ಕಂದ, ನಿನಗ ನಾನಾ ಪರಿದಿಂದ ಕಾಡಿ ನೋಡದ, ಎಷ್ಟೋ ಥರದಿಂದ ಕಾಡಿ ನೋಡದ, ಅದರ ಒಳಗಿಂದ ನೀ ಪಾಸ್ ಆದೆಲ್ಲ ಮಗ. ನಾ ಯಾಕೆ ನಿನಗೆ ಹಿಂಗೆ ಕಾಡದ ಅಂದ್ರೆ
ಬಂಗಾರ ಪತ್ತಾರ ಬಲ್ಲಿ ಒಯ್ದಾಗ ಹ್ಯಾಂಗ ತಿಕ್ಕಿ ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡ್ತಾನಲ್ಲ, ಹಂಗ ನಿನ್ನ ಭಕ್ತಿ ಎಂಥದ ಐತಿ ಅನ್ನುವಂಥದ್ದನ್ನು ಅದು ತಿಕ್ಕಿ ನೋಡಿದ್ರೆ ನೀ ನಿಜವಾಗಲೂ ಸಾಮಾನ್ಯದವ ಅಲ್ಲಪ್ಪ. ನಿನ್ನ ಭಕ್ತಿ ಅಮಾರದ ಮಗ, ನಿನಗೆ ಒಳ್ಳೇದಾಗಲಿ ಅಂತ ತಾಯಿ ಮಗನ ಮಸ್ತಕದ ಮೇಲೆ ಎರಡೂ ಕೈ ಇಟ್ಟು ಆಶೀರ್ವಾದ ಮಾಡ್ತಾಳೆ. ಆವಾಗ ತಂದೆ ಬಲ್ಲಿ ಹೋಗಿ ಅಮ್ಮೋಗು ಸಿದ್ಧ ನಿತ್ತ. ಆವಾಗ ತಂದೆ ಹೇಳ್ತಾನೆ, ಸೋಮಲಿಂಗ ಪರಮಾತ್ಮ ಹೇಳ್ತಾನೆ, ಅಪ್ಪ ಅಮ್ಮೋಗಿ ನಿನ್ನ ಭಕ್ತಿ ಹಣ್ಣಾಯ್ತು ಮಗ, ನೀ ಇನ್ನು ಇಲ್ಲಿ ಕೈಲಾಸದೊಳಗಿರುವುದು ಬೇಡ, ಇಲ್ಲಿ ಕೈಲಾಸದೊಳಗಿರುವುದು ಬೇಡ, ನಾಳಿನ ದಿವಸ ನೀ ಭೂಲೋಕಕ್ಕೆ ಹೋಗ್ಬೇಕಂದ. ಅವಾಗ ಮೋಕ್ಷಿದ್ದ ಕಣ್ಣಾಗ ನೀರು ತಂದ, ಯಪ್ಪ ನಮ್ಮ ಅವನ ನಿನಗೆ ಬಿಟ್ಟು ನಾ ಹ್ಯಾಂಗೆ ಹೋಗ್ಲಿ ತಂದೆ, ನಾ ಹೋಗುವುದಿಲ್ಲ ಅಂದ. ಅವಾಗ ಭಗವಂತ ಹೇಳ್ತಾನ, ಅಪ್ಪ ನೀ ಯಾಕೆ ಭೂಲೋಕಕ್ಕೆ ಹೋಗ್ಬೇಕಂದ್ರೆ, ಭೂಲೋಕದೊಳಗೆ ಅನ್ಯಾಯ, ಅಧರ್ಮ, ಅನೀತಿ, ನ್ಯಾಯ ಅಂತಕ್ಕಂಥದ್ದನ್ನು ಮುಳುಗಿ ಆ ಅನ್ಯಾಯದ ಬಾಗಲ ತೆರೆದ ನಿತ್ತದಪ್ಪ. ಆ ಧರ್ಮ ಜಾಗೃತಿಗಾಗಿ ನೀ ಭೂಲೋಕಕ್ಕೆ ನಾಳೆ ಹೋಗಬೇಕು. ಅವಾಗ ಮೋಕ್ಷಿದ್ದ ತಾನ, ಯಪ್ಪ ಹೋಗ್ತೀನಿ ಇಲ್ಲಂತಲ್ಲ, ನಿನ್ನ ಬಿಟ್ಟು ನಾ ಹ್ಯಾಂಗೆ ಹೋಗಲಿ ಅಂದ. ಆವಾಗ ಗುರು ಸೋಮಲಿಂಗ ಹೇಳ್ತಾನ, ಮಗ ನಾ ಬರ್ತೀನಿ, ನೀ ಏನು ಅಳಬೇಡ, ಕರಿಬೇಡ, ದುಃಖ ಮಾಡಬೇಡ. ಒಟ್ಟಾರೆ ಯಾಕೆ ನೀನು ಭೂಲೋಕ ಕಳಿಸ್ಲಿಕತ್ತೀನಿ ಅಂದ್ರೆ, ನಾರದ ಮಹರ್ಷಿ ಬಂದು ಹೇಳ್ಯಾನ, ಭೂಲೋಕದೊಳಗೆ ಅನ್ಯಾಯ, ಅನೀತಿ, ಅಧರ್ಮ ಹೆಚ್ಚಾಗ್ಯದಂತ, ಜಗತ್ತೇ ಅಧೋಗತಿಗೆ ಹೋಗಕತ್ತದಂತ, ಸಾಮಾನ್ಯ ಜನರು ಬದುಕಲ್ಲಿ ದಾರಿ ಇಲ್ಲಾರದಂಗಾಗ್ಯದಂತ, ಸಾಮಾನ್ಯ ಜನರಿಗೆ ಬದುಕಲಕ್ಕ ಈ ದುಷ್ಟ ಜನ ಬಿಡಲಾಗ್ಯಾರಂತ, ಧರ್ಮ ಮಾಯವಾಗಿ ಕರ್ಮದ ದೀಪ ಉರಿಯಾಕತ್ತದಂತ. ಅದಕ್ಕಾಗಿ ಅವ ನಾರದ ಬಂದು ನನ್ನ ಮುಂದೆ ಹೇಳ್ಯಾನಪ್ಪ, ಕಲಿಯುಗದೊಳಗ ಈ ಭೂಲೋಕದೊಳಗ ನಿನ್ನ ಕೀರ್ತಿ ಬೆಳಿಬೇಕಾಗ್ಯದ, ಅನ್ಯಾಯ ಅಧರ್ಮ ಮೆಟ್ಟಿ ಧರ್ಮ ಜಾಗೃತಿ ಮಾಡಬೇಕಾಗ್ಯದ, ನೀ ಹೋಗು. ಆಯ್ತಪ್ಪ ಹೋಗ್ತೀನಂದ. ಹೇ ಮಗ ಹೋಗ್ತೀನಂದಿ, ಹೋಗ ಹೇಳಿದಾಗ ಏನು ಬೇಕು ಬೇಡು, ಬೇಡಿದ್ದು ಕೊಟ್ಟು ಕಳಿಸ್ತೀನಂದ. ಆವಾಗ ಮೋಕ್ಷಿದ್ದ ತಾನೆಯಪ್ಪ, ನನಗೆ ನಿನ್ನ ಪಾದ ಸೇವಾ ಬಿಟ್ರೆ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಯಾವುದು ದನಕನ ಯಾವುದು ಬೇಕಾಗಿಲ್ಲ ತಂದೆ, ನಿನ್ನ ಗುರು ಸೇವಾ, ನಿನ್ನ ಸೇವಾ, ನಿನ್ನ ಪಾದ ಒಂದು ಬಿಟ್ಟು ನನಗೆ ಮತ್ತೊಂದು ಏನೂ ಬ್ಯಾಡ ತಂದೆ ಅಂದ. ಅಕಸ್ಮಾತ್ ನಮಗೆ ದೇವ್ರು ಹಿಂಗೆ ಅಂದ್ರೆ ನಾವು ಏನು ಕೇಳಂಗಿದ್ದಿರ್ಬೇಕು ಹೇಳ್ರಿ ನೋಡೋನಿ, ಏನು ಕೇಳಂಗಿದ್ದಿರ್ಬೇಕು ನಾವು? ದೇವ್ರು ಹಿಂಗೆ ಅಂದ್ರೆ ಒಮ್ಮ ಪ್ರತ್ಯಕ್ಷ ಆದ ಅಮೋಕ್ಷಿದ್ದ ಅಂದ್ರೆ ಯಾರು ಬೇಡ್ತಿ ಬೇಡ ಅಂತಂದ್ರೆ ಏನು ಕೇಳಂಗಿದ್ದೆ ಅವನು? ನೆರಮನೆಯವರು ಸಾಯ್ಲಿ, ಕರಕಟ್ಲಕ್ಕೆ ಹಿಂಬಾಗಲಿ, ಮಾಡ್ಯಾಳ ಊರಾಗ ನಾ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅವ ನಮ್ಮ ಭಾವ, ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರೆ ಮುತ್ತೆ ಅಮ್ಮೋಗಿಸಿದ್ದ ನಮ್ಮ ಮನೆ ಬೆಳ್ಕೊಂಡ್ಲೆ ಹಾಕ್ತಾನವ. ನೀವ್ಯಾಕೆ ಅದನ್ನು ಕೇಳಕ್ಕೆ ಹೋಗ್ತೀರಿ? ಅವನಿಗೆ ಕೇಳುವುದೇನು? ನಿನ್ನ ಪಾದ ಸೇವಾ, ನಿನ್ನ ಆಶೀರ್ವಾದ. ಕಷ್ಟ ಕೊಡು ಬ್ಯಾಡ ತನಬಾರದು. ಈಗ ಅಕಸ್ಮಾತ್ ಮನ್ಯಾಗ ಜರ ಪಾಡಾಲಿಲ್ಲ, ಏನೋ ಜರ ತ್ರಾಸು ನಡೀತಂದ್ರೆ ಆ ಗುಡಿಗೆ ಹೋಗೋದು. ಸುಖ ಇದ್ದಾಗ ಹೋಗೋರು ಭಾಳ ಜನ ಕಡಿಮೆ ಅದಾರ, ದುಃಖ ಬಂದಾಗೆ ಗುಡಿಗೆ ಹೋಗೋದು. ಮುತ್ಯ ನೆನಪಾತದ. ಅವಾಗ ಜರ ಮುತ್ಯ ಮನ್ಯಾಗ ತ್ರಾಸು ನಡೆದದಪ್ಪ, ಸ್ವಲ್ಪ ಅದನ್ನು ನೀ ಬಗೆಹರಿಸ್. ಯಾನ್ರಿ ಬಗೆಹರಿಸ್? ಯಾರಿಗತ್ತಾರ? ಮುತ್ಯಾಗತ್ತಾರ. ಸುಖ ಇದ್ದ ಮಗ ಗುಡಿ ಕಡೆ ವಾಮನ ಹಣಿಕೆ ಹಾಕಿಲಿವ, ಅವನಿಗೆ ಕಷ್ಟ ಬಂದದಂತೇಳಿ ಗುಡಿ ಕಡೆ ಬಂದಾನಿವ. ಬರ ಏನು ತೊಗೊಂಬಂದಾನ? 2 ಉದ್ಕಡಿ ತೊಗೊಂಬಂದಾನ. ಕೆಲಸ ಎಂಥದ್ದು ಬೇಡಾಗತ್ತಾನ.
ಅದಕ್ಕೇನು ಇತಿಮಿತಿ ಹೇಳೋಕ್ಕಾಗಲ್ಲ. ಅಂಥದ್ದು ಬೇಡಕತ್ತಾನ. ಹಂಗೆ ಬೇಡದ್ರೆ ಆಗ್ತದೇನು? ಹಂಗೆ ಬೇಡದ್ರೆ ಆಗ್ತದೇನು? ಇಲ್ಲ ಇಲ್ಲ. ಮನುಷ್ಯ ಆ ಭಗವಂತನಲ್ಲಿ ಏನು ಬೇಡಬೇಕನ್ನುವಂಥದ್ದನ್ನು ಪರಿಕಲ್ಪನಾ ಇರಬೇಕು. ಗತ್ತರಿಗೆ ಭಾಗಮ್ಮಗ ಕೇಳಿದಳಲ್ಲ, ಯಾರು? ಬಸಮ್ಮ. ಬೇಡಬಾರ್ದಂಥ ವರ ಬೇಡದಳು. ಅಕ್ಕ ಸಾಯ್ಲಿ, ಅಕ್ಕನ ಗಂಡನ ಸಂಗಟ ನನ್ನ ಮದುವೆ ಆಗಲಿ ಅಂತ ಬೇಡ್ಕೊಂಡ್ಳು. ಉಳಿದಳು ಏನೋ ಆಕಿ? ಉಳಿದಳು ಇಲ್ಲ. ಯಾಕೆ ಉಳಿಲಿಲ್ಲ? ಆಕಿ ಸ್ವಾರ್ಥಕ್ಕಾಗಿ ಮಾಡ್ಯಾಳ, ನಿಸ್ವಾರ್ಥಕ್ಕಾಗಿ ಮಾಡಿಲ್ಲ. ನಿಸ್ವಾರ್ಥಕ್ಕಾಗಿ ಮಾಡಿಲ್ಲ. ಏನು ಹೇಳಕತ್ತೇವ್ರಿ? ಅಮ್ಮೋಘ ಸಿದ್ಧಗ ಶಿವ ಪಾರ್ವತಿ ಕೂಡಿ ಕೇಳ್ತಾರ, ಮಗ ಏನು ಬೇಕು ಕೇಳಂದಾಗ, ಯಪ್ಪ ನಿನ್ನ ಪಾದ ಸೇವಾ, ನಿನ್ನ ನಾಮ, ನಿನ್ನ ಆಶೀರ್ವಾದ ಒಂದು ಬಿಟ್ಟು ಮತ್ತೊಂದು ಏನೂ ಬ್ಯಾಡತ್ತಾನ. ಆವಾಗ ಅಮ್ಮೋಘ ಸಿದ್ಧಗ ಶಿವ ಪರಮಾತ್ಮ ಹೇಳ್ತಾನ, ಅಪ್ಪ ಅಮ್ಮೋಘ ಸಿದ್ಧ, ನೀ ಹಂಗ ಹೋಗಬೇಡ ಮಗ. ಯಾಕ? ನಾಳೆ ಭೂಲೋಕಕ್ಕೆ ಹೋದ ಬಳಕ ಕರಿತೇಲಿ ಮಾನವರು ಭಾಳ ಬೆರಿಕೆದಾರ. ಯಾರೇನು ಇಚ್ಛಾ ಮಾಡ್ತಾರ, ಯಾರೇನು ಸಂಕಲ್ಪ ಮಾಡ್ತಾರ, ಯಾರೇನು ಬೇಡ್ತಾರಲ್ಲ ಅದನ್ನೆಲ್ಲ ಕೊಡುವಂಥ ಸಾಮರ್ಥ್ಯ ನಿನ್ನ ಹಂತೆಯಲ್ಲಿದ್ದರೆ ನಿನ್ನ ತನ ಬರ್ತಾರ. ಅಕಸ್ಮಾತ್ ಆ ಸಾಮರ್ಥ್ಯ ನಿನ್ನ ಹಂತ್ಯಕ್ಕಿದ್ದಿಲ್ಲ ಅಂದ್ರೆ ನಿನ್ನ ಕಡೆಗೆ ಬರುವುದಿಲ್ಲ. ಆವಾಗ ಹಿಡಿ ಉಡಿವಡ್ಡು ನಾ ಕೊಡ್ತೀನಿ ಅಂದ. ಆವಾಗ ಅಮ್ಮೋಘ ಸಿದ್ಧ ಉಡಿವಡ್ಡಿ ನಿತ್ತ. ಆವಾಗ ಏನು ಕೊಟ್ಟ ಅಂತ ಕೇಳಿದ್ರೆ, ಹೋಮದ ಕಂಬಳಿ, ಇಲ್ಲಿ ಹಾಕ್ಯಾರಲ್ಲ ಈ ಕಂಬಳಿ, ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಭಂಡಾರ ಚೀಲ, ಹುಟ್ಟ ಮಳಿಕಿಲ್ಲ, ಬೆಳಕಿಲ್ಲ, ಹುಟ್ಟ ಬಂಜರಿಗೆ ತೊಟ್ಟಿಲ್ಲ, ಕಾಮಧೇನು ಕಲ್ಪ ವೃಕ್ಷ ಕೊಟ್ಟ. ಕಾಮಧೇನು ಕಲ್ಪ ವೃಕ್ಷ ಕೊಟ್ಟ. ಆವಾಗ ಲಾಸ್ಟಿಗೆ ಅಮ್ಮೋಘ ಸಿದ್ಧ ತಾನ, ಯಪ್ಪ ಎಲ್ಲ ಇವು ಕೊಟ್ಟಿ ಕರೆ, ಆದ್ರೆ ಭಕ್ತಗ ಭಾಗ್ಯ ಮಕ್ಕಳಿಗೆ ಬಡತಾನ, ಇದು ಮೊದಲು ಕೊಡು. ಹಿಂಗೆ ಕೇಳ್ಕೊಂಡು ತಾಯಿ ತಂದೆಗೆ ನಮಸ್ಕಾರ ಮಾಡ್ದ. ಆವಾಗ ತಂದೆಗೆ ತಾನ, ಅಪ್ಪ ನಾವು ಒಬ್ಬನೇ ಹೋಗಲ್ಲ, ನಾನು ಸಂಗಟ ನೀನು ಬರಬೇಕಂದ. ಅವಾಗ ಪರಮಾತ್ಮ ಅಂದ, ಬರ್ತೀನಿ, ಆದ್ರೆ ನಂದೊಂದು ಮಾತದಂದ. ಹೇಳಂದ, ಏನಿಲ್ಲ ನೀ ಮುಂದೆ ನಡಿ, ನಾ ಹಿಂದೆ ಬರ್ತೀನಿ, ಆದ್ರೆ ನೀ ನನಗೆ ಎಲ್ಲಿ ತಿರುಗಿ ನೋಡ್ತೀನಿ ನೋಡು, ನಾ ಅಲ್ಲೇ ಮಾಯ ಆತೀನಿ, ನನಗೆ ನೀ ಒಟ್ಟ ತಿರುಗಿ ನೋಡಬೇಡ, ಒಟ್ಟ ನೀ ತಿರುಗಿ ನೋಡಬೇಡ. ಆಯಿತು ಗುರುನಾಥ, ಆಯಿತು ಅಂದು ಸಂಗಾಟ ಭೂತಾಳ ಸಿದ್ಧನ ಕರ್ಕೊಂಡ, ಮುಂದೆ ನಂದಿಗೆ ಮಾಡಿಕೊಂಡ, ಹಿಂದೆ ತಂದಿಗೆ ಮಾಡಿಕೊಂಡ. ಅಮ್ಮೋಘ ಸಿದ್ಧ ಅಲ್ಲಿದು ಕೈಲಾಸ ಗಮನ ಬಿಟ್ಟು ಎಲ್ಲಿಗೆ ಬರ್ತಾನಂತ ಕೇಳಿದ್ರೆ ಮಂದಲಗಿರಿ ಪರ್ವತಕ್ಕೆ ಬರ್ತಾನ. ಕೈಲಾಸ ಗಮನ ಬಿಟ್ಟು ಮಂದಲಗಿರಿ ಪರ್ವತಕ್ಕೆ ಬರ್ತಾನ. ಆ ಮಂದಲಗಿರಿ ಪರ್ವತದ ಮ್ಯಾಲ ಹೈದು ದ್ರೋಣಾಗಿರಿ ಪರ್ವತಕ್ಕೆ ಬರ್ತಾನ. ಮುಂದೆ ದ್ರೋಣಾಗಿರಿ ಪರ್ವತದ ಮೇಲೆ ಸಂಚಾರ ಮಾಡ್ಕೊಂತ ದ್ರೋಣಾಗಿರಿ ಪರ್ವತ ಬಿಟ್ಟು ಶ್ರೀಶೈಲ ಪರ್ವತಕ್ಕೆ ಬರ್ತಾನೆ. ಶ್ರೀಶೈಲ ಪರ್ವತಕ್ಕೆ ಬಂದು ಅಲ್ಲಿ ಶ್ರೀಶೈಲದಲ್ಲಿ ಕಂಬಳಿ ಹಾಸಿ ಕಂಬಳಿ ಡೇರೆ ಹೊಡಿಲಕತ್ತ, ತಪಶ್ಚರಿ ಮಾಡ್ಲಕತ್ತ. ಆವಾಗ ಕಂಬಳಿಲೆ ಅಂತರ ಡೇರೆ ಹೊಡೆದು ತಪಸ್ಸು ಮಾಡ್ಲಕತ್ತ. ಬಹುತೇಕ ಈಗ ಶ್ರೀಶೈಲದೊಳಗೆ ಕಂಬಳಿ ಮಠ ಅಂತೇಳಿ ಐತಿ. ಅದು ಈಗ ಕಂಬಳಿ ಮಠ ಹೋಗಿ ಕಮರಿ ಮಠ ಆಗ್ಯದ. ಮೊದಲದ ಕಂಬಳಿ ಮಠ ಏನ್ರಿ, ಮೊದಲದ ಕಂಬಳಿ ಮಠ, ಮುಂದೆ ಬಂದು ಅದನ್ನೇ ಈಗ ಕಮರಿ ಮಠ. ಅಮ್ಮೋಘ ಸಿದ್ಧ ಎಲ್ಲಿ ತಪಶ್ಚರಿ ಮಾಡ್ಯಾನಲ್ಲ, ಆ ತಪಶ್ಚರಿ ಮಾಡಿದ ಜಾಗ, ಕಂಬಳಿ ಹಾಸಿ ತಪಶ್ಚರಿ ಮಾಡಿದ ಜಾಗ ಕಂಬಳಿ ಮಠ ಆತಾಯ್ತು. ಕಂಬಳಿ ಮಠ ಹೋಗಿ ಈಗ ಕಮರಿ ಮಠ ಆತಾಯ್ತು. ಮುಂದೆ ಶ್ರೀಶೈಲ ಪರ್ವತದೊಳಗೆ ತಪಶ್ಚರಿ ಮಾಡಿ ಅಮ್ಮೋಘ ಸಿದ್ಧ ಮುಂದೆ ಆ ಶ್ರೀಶೈಲ ಪರ್ವತ ಬಿಟ್ಟು ದಿಲ್ಲಿ ಹಸನಾವತಿ ಕಡೆಗೆ ಬರ್ತಾನೆ. ಹಸನಾವತಿ ಪಟ್ಟಣಕ್ಕೆ ಬರ್ತಾನೆ. ಹಸನಾವತಿ ಪಟ್ಟಣಕ್ಕೆ ಯಮುನಾ ನದಿ ದಂಡಿ,
ಆ ಯಮುನಾ ನದಿ ದಂಡಿಗೆ ಬಂದು ಅಮ್ಮೋಘ ಸಿದ್ಧ ಅಲ್ಲಿ ಕೂತು ತಪಗೈಲಕತ್ತ, ತಪಶ್ಚರ್ಯ ಮಾಡ್ಲಕತ್ತ. ಯಮುನಾ ನದಿ ದಂಡಿ ಮೇಲೆ ತಪಶ್ಚರ್ಯ ಮಾಡ್ಲಕತ್ತ. ಆ ಸಮಯದಲ್ಲಿ ತಪಶ್ಚರ್ಯ ಮಾಡ್ಲಕತ್ತ. ತಪಶ್ಚರ್ಯ ಮಾಡೋದ್ರೊಳಗಾಗಿ ಹಸನಾವತಿ ಒಳಗೆ ಪಾಂಡವರಿದ್ದರು. ಹಸನಾವತಿ ಒಳಗೆ ಪಾಂಡವರಿದ್ದರು. ಪಾಂಡವರು ದೊಡ್ಡ ಒಂದು 21 ಯಜ್ಞದ ಕಾರ್ಯ ಹೂಡಿದ್ರು. ಯಮುನಾ ನದಿ ದಂಡಿ ಮೇಲೆ ಅಮ್ಮೋಘ ಸಿದ್ಧ ಕೂತು ತಪ ಮಾಡ್ತಿದ್ದ. ಅವಾಗ ಪಾಂಡವರು ತಮ್ಮ ಯಜ್ಞ ಕಾರ್ಯಕ್ಕೆ ಅಮ್ಮೋಘ ಸಿದ್ಧನನ್ನು ಕರ್ಕೊಂಡು ಒಯ್ದರು. 20 ಮುಗಿದಿತ್ತು, 20 ಯಜ್ಞ ಕಾರ್ಯ ಮುಗಿದಿತ್ತು. ಲಾಸ್ಟ್ ಕೊನೆ ಕಾರ್ಯಕ್ರಮ 21ನೇ ಯಜ್ಞ ಕಾರ್ಯಕ್ರಮಕ್ಕೆ ಅಮ್ಮೋಘ ಸಿದ್ಧನ ಕರ್ಕೊಂಡು ಒಯ್ದರು. ಅವಾಗ ತಮ್ಮ ಯಜ್ಞ ಕಾರ್ಯ ಎಲ್ಲ ಮುಗೀತು. ಮುಂದೆ ಅಮ್ಮೋಘ ಸಿದ್ಧಗ ಪಾಂಡವರಿಗೆ ಬಾಂಧವ್ಯ ಬೆಳೀತು. ಆವಾಗ ಪಾಂಡವರ ತಾಯಿ ಕುಂತಿ ಅತ್ತಾಳ, ಅಪ್ಪ ಗುರುನಾಥ, ನೀನು ಅವಾಗವಾಗ ನಮ್ಮ ವಾಡ್ಯಕ್ಕೆ ಬಂದು ಹೋಗಬೇಕು, ನಮ್ಮ ಆ ವಾಡ್ಯಕ್ಕೆ ಬಂದು ಹೋಗಬೇಕು. ಅವಾಗ ಅಮ್ಮೋಘ ಸಿದ್ಧ ಆಯಿತು ತಾಯಿ ಅಂದ. ಮುಂದೆ ಅಮ್ಮೋಘ ಸಿದ್ಧ ಪಾಂಡವರ ಕಡೆ ವಾರಕ್ಕೊಂದಿನ ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ದನಂತ. ಅಮ್ಮೋಘ ಸಿದ್ಧ ಪಾಂಡವರ ಮನೆಗೆ ವಾರಕ್ಕೊಂದಿನ ಊಟಕ್ಕೆ ಹೋಗ್ತಿದ್ದನಂತ. ಯಾವಾಗ ವಾರಕ್ಕೊಮ್ಮ ನಮ್ಮ ಮನೆಗೆ ಆ ಅಮ್ಮೋಘ ಸಿದ್ಧ ಊಟಕ್ಕೆ ಬರ್ತಾನಂದ್ರೆ ಅವಾಗ ಮೊದಲ ಅಮ್ಮೋಘ ಸಿದ್ಧನೇ ಎತ್ತಿದ್ರು. ಯಾವಾಗ ವಾರಕ್ಕೊಂದಿನ ನಮ್ಮ ಮನೆಗೆ ಊಟಕ್ಕೆ ಬರ್ತಾನಂದ್ರೆ ಅವನಿಗೆ ವಾರದ ಒಡೆ ಅಂತ ಅಲ್ಲಿ ನಾಮಕರಣ ಮಾಡಿದ್ರು. ಅವನಿಗೆ ವಾರದ ಒಡೆ ಅಂತ ನಾಮಕರಣ ಮಾಡಿದ್ರು. ಈಗ ನಮ್ಮ ಅಮ್ಮೋಘ ಸಿದ್ಧನ ಸಿದ್ಧಾಟಿಗೆ ಅವರಿಗೆ ಒಡೆಯರಂತ ಕರೀತಾರೆ. ಅದು ಪ್ರಥಮದಲ್ಲಿ ಯಾರು ಕರೆದ್ರಂದ್ರೆ ಪಾಂಡವರ ಮನೆಗೆ ವಾರಕ್ಕೊಮ್ಮ ಅಮ್ಮೋಘ ಸಿದ್ಧ ಊಟಕ್ಕೆ ಹೋದಾಗ ವಾರದ ಒಡೆ ಅಂತ ನಾಮಕರಣ ಮಾಡಿದ್ರು. ಮುಂದೆ ಒಂದು ದಿವಸ ಆ ಪಾಂಡವರ ತಾಯಿ ಕುಂತಿ ಅತ್ತಾಳ, ಅಪ್ಪ ಕರುಣಾನಿಧಿ ಗುರುನಾಥ, ಯಪ್ಪ ಒಂದು ತ್ವಾಡೆ ದಿವಸ ನಮ್ಮ ವಾಡ್ಯದೊಳಗೆ ಉಳ್ಕೋಬೇಕು, ನಿನ್ನ ಸೇವಾ ಮಾಡಿ ನಾನು ಜನ್ಮ ಪವಿತ್ರ ಮಾಡ್ಕೋಬೇಕು, ನಿಮ್ಮ ದರ್ಶನ ಭಾಗ್ಯ ಪಡಿಬೇಕನ್ನುವಂಥದ್ದು ನನ್ನ ಸಂಕಲ್ಪ ಐತಿರಿಪ್ಪ, ನೀವು ಇಲ್ಲೇ ಇರಬೇಕಂದಾಗ ಅವಾಗ ಮುತ್ಯ ಅಮ್ಮೋಘ ಸಿದ್ಧ ಹೇಳ್ತಾನ, ಯವ್ವಾ ನಾ ಒಂದೇ ತವಲಿ ಇರ್ಲಾಕ ಬಂದಾವಲ್ಲ, ನಾ ಲೋಕ ಸಂಚಾರಕ್ಕಾಗಿ ಬಂದಾವ, ಜಗ ಕಲ್ಯಾಣಕ್ಕಾಗಿ ಬಂದಾವ, ನಾ ಒಂದೇ ತವಲಿ ಇರ್ಲಾಕ ಬರುವುದಿಲ್ಲ ತಾಯಿ, ನಾ ಇವಾಗ ಹೋಗ್ತೀನಿ ಅಂದ. ಅವಾಗ ಕುಂತಿದೇವಿ ಕಣ್ಣಾಗ ನೀರು ತಂದ ಅಳತಾಳ, ಯಪ್ಪ ನಿನ್ನಿಂದ ನಮ್ಮ ಜನ್ಮ ಕಲ್ಯಾಣ ಆತೋ ತಂದೆ, ನೀನೇ ಬಿಟ್ಟು ಹೊಂಟಿಯಲ್ಲ, ಮತ್ತು ನಾ ಇನ್ನೂ ನಿನ್ನ ಸೇವಾ ಮಾಡಬೇಕನ್ನುವಂಥದ್ದು ನನ್ನ ಮನಸ್ಸಿನೊಳಗೆ ಭಾವನೆ ಅದ ತಂದೆ, ನಾ ಹ್ಯಾಂಗೆ ಮಾಡಲಿ ಅಂದಾಗ ಅವಾಗ ಮುತ್ಯ ಅಮ್ಮೋಘ ಸಿದ್ಧ ಕುಂತಿಗೆ ಹೇಳ್ತಾನ, ಕುಂತಿ ನೀ ಅಳಬ್ಯಾಡ, ಕರಿಬ್ಯಾಡ, ದುಃಖ ಮಾಡಬೇಡ, ನಿನಗೆ ನಾನು ಸೇವಾ ಮಾಡ್ಬೇಕನ್ನ ಹಂಬಲ ಇತ್ತು ಅಂದ್ರೆ ಮುಂದೆ ಕಲಿಯುಗದಲ್ಲಿ ನೀ ಮರುಜನ್ಮ ತಾಳಿ ನೀ ಬಬಲಾದಿ ಶದುಗೊಂಡ ಗೌಡನ ಮಗಳು ಕುಂತಿ ಹೋಗಿ ಕೊಂತ್ಯವಾಗಿ ಅವನ ಹೊಟ್ಟಿಲೆ ಹುಟ್ಟಿ ಬಾ, ಮುಂದೆ ನಾನು 2ನೇ ಮಗನಿಗೆ ಸೊಸಿ ಮಾಡ್ಕೋತೀನಿ ಅಂತ ಆಕಿ ಕುಂತಿದೇವಿಗೆ ಆಶೀರ್ವಾದ ಮಾಡ್ದ. ಕುಂತಿದೇವಿಗೆ ಆಶೀರ್ವಾದ ಮಾಡಿ ಅಮ್ಮೋಘ ಸಿದ್ಧ ಮರಳಿ ದಕ್ಷಿಣ ಭಾಗಕ್ಕೆ, ದಕ್ಷಿಣ ಕರ್ನಾಟಕದ ಕಡೆ ಮುಖ ಮಾಡಿ ಹೊಂಟ. ವಿಜಯಪುರ ಕಡೆ ಬಂದು ಇಟ್ಟಂಗಿ ಹಳ್ಳದ ಮ್ಯಾಲ ಹೈದು ಮುಮ್ಮೆಟ್ಟ ಗುಡ್ಡಕ್ಕೆ ಹೋದ. ಮುಮ್ಮೆಟ್ಟ ಗುಡ್ಡ ಅದು ಯಾಕೆ ಅನ್ನಬೇಕಾಯ್ತು ಅಂತ ಕೇಳಿದ್ರೆ ಅದು ಮೂರೂರ ಸೀಮೆಯಲ್ಲಿ ಐತೆ. ಅದು ಗುಡ್ಡ ಜಾಲಗೇರಿ, ಅರಕೇರಿ, ಸಿದ್ದಾಪುರ, ಆ ಮೂರೂರು ಸೀಮೆ ಒಳಗೆ ಇರ್ತಕ್ಕಂಥದ್ದೇ ಅದಕ್ಕೆ ಮುಮ್ಮೆಟ್ಟ ಗುಡ್ಡ ಅಂತ ಕರೀತಾರೆ. ಆ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಅಮ್ಮೋಘ ಸಿದ್ಧ ನಿತ್ತಾನ, ಸಂಗಾಟ ಭೂತಾಳ ಸಿದ್ಧ ಅದಾನ, ನಂದಿಗೆ ತಗೊಂಡು ಹೋಗ್ಯಾನ. ಹೋಗಿ ಆ ಮುಮ್ಮೆಟ್ಟ ಗುಡ್ಡದ ಮ್ಯಾಲ ನಿತ್ತು, ಆ ಎತ್ತರ ಗುಡ್ಡದ ಮ್ಯಾಲ ನಿತ್ತು ಅಮ್ಮೋಘ ಸಿದ್ಧ 4 ದಿಕ್ಕು ಸೋಸಿ ನೋಡ್ಲಕತ್ತ.
ಸೋಸಿ ನಾಲ್ಕು ದಿಕ್ಕು ಸೋಸಿ ನೋಡ್ದ. ನೋಡಿ ನನ್ನ ಗುರು ಬಂದಾನಿಲ್ಲ ಅಂತೇಳಿ ಹೊಳ್ಳಿ ತಿರುಗಿ ನೋಡದ. ಅವಾಗ ಶಿವ ಇವನು ಬಿಟ್ಟು 3 ಹರದಾರಿ ಹಿಂದಿದ್ದ. ಯಾವಾಗ ಶಿಷ್ಯ ನೋಡಬೇಡಲ್ಲಕ್ಕಾಗಿನೂ ಹೊಳ್ಳಿ ನೋಡ್ಯಾನ ತಿಳ್ಕೊಂಡು ಅದೇ ಶಿವಂಪುರ ಹಟ್ಟಿ ಒಳಗ ನಾಗರಾಯಗೌಡನ ಕುರಿ ಹಿಕ್ಕಿ ಕಾಳಿನೊಳಗ ಕುರಿ ಗೊಬ್ಬರ ಡಿಗ್ಗಿ ಒಳಗ ಮಾಯಾದ. ಅವಾಗ ಅಮೋಘಸಿದ್ದ ಒಂದೇ ಸಮನ ತಳಮಳ ಆಯಿತು. ಅಪ್ಪ ಗುರುನಾಥ ಎಲ್ಲದಿ ತಂದೆ, ಎಲ್ಲದಿಯಪ್ಪ? ನಾ ಹೊಳ್ಳಿ ನೋಡಬೇಡ ಅಂತ ನೀ ಹೇಳಿದ್ದಿ, ನಾ ಹೊಳ್ಳಿ ನೋಡದ ಯಪ್ಪ ಎಲ್ಲದಿಯೋ ತಂದೆ ಅಂತೇಳಿ ಅಮೋಘಸಿದ್ದ ಒಂದೇ ಸಮನ ಭಗವಂತನಿಗಾಗಿ ಕೂಗಲಕತ್ತ, ಒಂದೇ ಸಮನ ಕೂಗಲಕತ್ತ. ಅವಾಗ ಗುರು ಹೇಳ್ತಾನ, ಸೋಮಲಿಂಗಪ್ಪ ಮಗು ಅಮೋಘಸಿದ್ದ ಕೈಲಾಸದೊಳಗೆ ನಿನಗೊಂದು ಮಾತು ಹೇಳಿದ್ದ ಕಂದ, ತಿರುಗಿ ನೋಡಬೇಡ ನಾ ಹಿಂದೆ ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ನೀ ನನಗೆ ಹೊಳ್ಳಿ ತಿರುಗಿ ನೋಡಿದಿಲ್ಲಪ್ಪ. ನೀ ತಿರುಗಿ ನೋಡಿದಕ್ಕಾಗಿ ನಾ ಶಿವಂಪುರ ಹಟ್ಟಿಯಲ್ಲಿ ನರುಟೆ ನಾಗರಾಯಗೌಡನ ಗೊಬ್ಬರ ಡಿಗ್ಗಿ ಒಳಗೆ ನಾ ಇಲ್ಲೇ ಮಾಯಾಗಿನಿ. ಆ ಗುರು ಶಿಷ್ಯರ ಒತ್ತಟೆ ಇರ್ಲಕ್ಕ ಬರೋದಿಲ್ಲ. ನಿನಗ 3 ಹರದಾರಿ ಆಗ್ತದೆ, ನನಗ ನಿನಗ 3 ಹರದಾರಿ ಆಗ್ತದ. ನಾ ಇಲ್ಲೇ ಇರ್ತೀನಿ, ನೀ ಅಲ್ಲೇ ಮುಮ್ಮೆಟ್ಟು ಗುಡ್ಡದ ಮ್ಯಾಲಿರು. ಮೊದಲು ಒಂದು ದಿನ ಜಾತ್ರೆ ಮೊದಲು ನಂದಾಗಲಿ, ನಂದಾದ ಮರುದಿವಸ ಜಾತ್ರೆ ನಿಂದಾಗಲಿ ಅಂತ ಅಮೋಘಸಿದ್ದಾಗ ಗುರು ಸೋಮಲಿಂಗ ಆಕಾಶವಾಣಿ ಮಾಡ್ತಾನೆ. ಆಕಾಶವಾಣಿ ಅವಾಗ ಶಿವಂಪುರ ಹಟ್ಟಿಯಲ್ಲಿ ಶಿವ ಮಾಯವಾಗಿದ್ದಕ್ಕಾಗಿ ಆ ಶಿವಂಪುರ ಹಟ್ಟಿ ಅಂತಕ್ಕಂಥ ನಾಮಕರಣ ಹೋಗಿ ಅದಕ್ಕೆ ಮಕಣಾಪುರ, ಮಾಯಿನಾದ ಮಕಣಾಪುರ ಅಂತ ಅದಕ್ಕೆ ನಾಮಕರಣ ಆಯಿತು. ಅದಕ್ಕೆ ಮಾಯಿನಾದ ಮಕಣಾಪುರ ಅಂತ ನಾಮಕರಣ ಆಯಿತು. ಅವಾಗ ಮುಮ್ಮೆಟ್ಟ ಗುಡ್ಡದ ಮ್ಯಾಲ ಹೋಗಿ ಅಮೋಘಸಿದ್ದ ಹಗ್ಗ ಕೋಲಗಳಿಲ್ಲದೆ ಕಂಬಳಲಿ ಅಂತರ ಡೇರೆ ಹೊಡೆದು ತಪಸ್ಸು ಮಾಡ್ಲಕತ್ತ. ಅಲ್ಲಿ ಅದೇ ಮಾಡೇ ಬಂದಾನ, ಇಲ್ಲಿ ಬಂದನು ಅದನ್ನೇ ಮಾಡ್ಲಕತ್ತಾನ. ಅವಾಗ ಸೋಮಲಿಂಗ ಆಕಾಶವಾಣಿ ಮಾಡ್ತಾನ, ಮಗ ಬಂದು ತಪಶ್ಶರಿಗಾಗಿ ಹೀಗೆ ಕೂಡಬೇಡ. ಯಾರೇನು ನಿನ್ನ ಬಲಿ ಬರ್ತಾರ, ಯಾರ ಮಕ್ಕಳಿಲ್ಲಂತಾರ ಅವ್ರಿಗೆ ಮಕ್ಕಳು ಕೊಡು, ಯಾರು ಮಳಿ ಇಲ್ಲತ್ತಾರ ಅವ್ರಿಗೆ ಮಳಿ ಕೊಡು, ಯಾರು ಸಿರಿ ಸಂಪತ್ತು ಬೇಡ್ತಾರ ಅವ್ರಿಗೆ ಸಿರಿ ಸಂಪತ್ತು ಕೊಡು ಅಂತ ಹೇಳಿ ಸೋಮಲಿಂಗ ಶಿಷ್ಯ ಅಮೋಘಸಿದ್ದಾಗ ಆಕಾಶವಾಣಿ ಮಾಡ್ತಾನೆ. ಸಂಗಾಟಿದ್ದ ಭೂತಾಳ ಸಿದ್ಧ ಲೋಕ ಸಂಚಾರ ಮಾಡ್ತಾನೆ. ಲೋಕ ಸಂಚಾರ ಮಾಡಿ ಭಿಕ್ಷೆ ಬೇಡಿ ತಗೊಂಡಿವ ಗುಡ್ಡು ಕೊಯ್ದು ಬಂದವರಿಗೆಲ್ಲ ಎಷ್ಟು ಪ್ರಸಾದ ಹಾಕೋದು ತಾಯಿಟ್ಟು ಗುರುವಿಗೆ ಉಣಿಸ್ಕೊಂತ ಭೂತಾಳ ಸಿದ್ಧ ಕೂಡ್ತಾನೆ. ಈಗ ಒಂದು ಗವಾಯಿಗಳ ಪದ್ಯ